ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 46ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಅರುಂಧತಿ ಅವರು ಮತ್ತು ಶಂಕರಪ್ಪ ಟೂರಿಸ್ಟ್ ಅಸೋಸಿಯೇಷನ್ಗೆ ಹೋಗಿ ಹೇಳ್ತಾರೆ, ನಮ್ಮ ಮಕ್ಕಳನ್ನ ಮಾಲ್ಡೀವ್ಸಿಂದ ಕರ್ಕೊಂಡು ಬನ್ನಿ, ಈಗ ಅವರು ಜರ್ನಿ ಮಾಡಬಹುದು. ಓಕೆ ಮೇಡಮ್, ನಾವು ಅಲ್ಲಿ ಚೆಕ್ ಮಾಡೋಕೆ ಹೇಳ್ತೀವಿ, ಆದಷ್ಟು ಬೇಗ ಬರೋ ಹಾಗೆ ಮಾಡ್ತೀವಿ ಹೇಳ್ತಾರೆ. ಓಕೆ ಹೇಳಿ ಅಲ್ಲಿಂದ ಆಫೀಸ್ಗೆ ಹೋಗ್ತಾರೆ. ಸ್ಟಾಫ್ಸ್ ಎಲ್ಲರೂ ಅರುಂಧತಿ ಅವರನ್ನು ನೋಡಿ ಖುಷಿ ಪಡ್ತಾರೆ. ನಿಮ್ಮ ಪೇಮೆಂಟ್ ಸಿಗ್ತಾ ಕೇಳ್ತಾರೆ. ಹ್ಞೂ ಮೇಡಮ್ ಸಿಕ್ತು, ನೀವು ಅಂದ್ಕೊಂಡ ಹಾಗೆ ನನ್ನಿಂದ ತಪ್ಪಾಗಿಲ್ಲ, ಅದೆಲ್ಲ ಯಾರು ಮಾಡಿದ್ರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ, ನೀವೆಲ್ಲ ಸಪೋರ್ಟ್ ಆಗಿದ್ರೆ ಸಾಕು ಹೇಳ್ತಾರೆ ಅರುಂಧತಿ ಅವರು. ಓಕೆ ಮೇಡಮ್ ಹೇಳ್ತಾರೆ ಎಲ್ಲರೂ. ಅರುಂಧತಿ ಅವರು ಕ್ಯಾಬಿನ್ಗೆ ಹೋಗ್ತಾರೆ. ನವೀನ್ ಅಕೌಂಟ್ಸ್ ಚೆಕ್ ಮಾಡ್ತಾ ಇರ್ತಾನೆ. ಏನಾಯಿತು ನವೀನ್, ಸೇವ್ ಆಗಬಹುದಾ ನಮ್ಮ ಕಂಪೆನಿ? ಗೊತ್ತಿಲ್ಲ ಆಂಟಿ, ಬ್ಯಾಂಕ್ನವರು ಸ್ಟೇ ಹಾಕಿದರೆ ಕ್ಲೋಸ್ ಆಗ್ಬೋದು. ಕ್ಲೋಸ್ ಆದರೆ ವರ್ಕರ್ಸ್ ಗತಿ ಏನು? ನಮ್ಮನ್ನೇ ನಂಬಿ ಇದ್ದಾರೆ, ಹಾಗೆ ಏನಾದರೂ ಆದರೆ ನಮಗೆ ಇನ್ನಷ್ಟು ದೊಡ್ಡ ಲಾಸ್ ಆಗುತ್ತೆ. ಕೋರ್ಟಿಗೆ ಹಾಕಿದರೆ ಕಂಪೆನಿ ನಡೆಸೋ ಹಾಗೆ ಇಲ್ಲ, ಒಳ್ಳೆ ಅಡ್ವೊಕೇಟ್ನ ಹಿಡಿಬೇಕು, ಕೇಸ್ ನಮ್ಮ ಕಡೆ ಆಗೋ ಹಾಗೆ ಮಾಡಬೇಕು. ಆಗ ಮ್ಯಾನೇಜರ್ ಹೇಳ್ತಾರೆ, ನನಗೆ ಒಬ್ಬರು ಪರಿಚಯ ಇದ್ದಾರೆ, ಅವರು ಯಾವ ಕೇಸನ್ನು ಸೋತಿಲ್ಲ. ಹೌದಾ, ಅವರಿಗೆ ಹೇಳಿ ಹೇಳ್ತಾರೆ ಅರುಂಧತಿ ಅವರು. ಓಕೆ ನಾಳೆನೇ ಹೇಳ್ತೀನಿ. ಟ್ಯಾಕ್ಸ್ ಕಟ್ಟೋಕೆ ಪೆಂಡಿಂಗ್ ಇದೆ, ಎಲ್ಲಿಂದ ಕಟ್ಟೋದು? ನಮ್ಮ ರೆಸಾರ್ಟ್ ಸೇಲ್ ಮಾಡೋಣ, ಅದರಿಂದ ಕಟ್ಟೋಣ, ಬೇರೆ ಆಪ್ಷನ್ ಇಲ್ಲ. ಸೇಲ್ಗೆ ಇದೆ ಅಂತ ಆ್ಯಡ್ ಹಾಕಿ. ಸರಿ, ನಾವಿನ್ನು ಹೊರಡ್ತೀವಿ. ಓಕೆ ಹೇಳ್ತಾನೆ ನವೀನ್. ಮೈಥಿಲಿ ರಾಘವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾಳೆ. ರಾಘವ್ಗೆ ಊಟ ತಿನ್ನೋಕೆ ಆಗದೆ ಇರೋದ್ರಿಂದ ಜ್ಯೂಸ್ ಅಷ್ಟೇ ಕೊಡೋಕೆ ಇರುತ್ತೆ. ಗಂಜಿ ಮಾಡಿ ಕುಡಿಸ್ತಾಳೆ. ಹಾಗೆ ಅಲ್ಲಿ ಇರುವ ಆಂಟಿನೂ ನೋಡ್ಕೊಳ್ತಾಳೆ. ಅಲ್ಲಿಯ ಟೂರಿಸ್ಟ್ ಅಸೋಸಿಯೇಷನ್ 2 ದಿನ ಬಿಟ್ಟು ಮನೆಗೆ ಬಂದು ಚೆಕ್ ಮಾಡ್ತಾರೆ. ಪಾಸ್ಪೋರ್ಟ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಕೊಡ್ತಾರೆ. ಟಿಕೆಟ್ಗೆ ನೀವು ಪೇ ಮಾಡಬೇಕು ಹೇಳ್ತಾರೆ. ಓಕೆ ಹೇಳ್ತಾರೆ. ಸೇಫ್ ಆಗಿ ಕರ್ಕೊಂಡು ಹೋಗ್ತೀರಾ? ರಾಘವ್ಗೆ ನಡೆಯೋಕೆ ಆಗಲ್ಲ, ಕಾಲು ಕೈ ಮೂವ್ ಮಾಡೋಕೆ ಆಗಲ್ಲ ಹೇಳ್ತಾರೆ. ಓಕೆ, ಯಾವಾಗ ಅಂತ ತಿಳಿಸ್ತೀವಿ ಹೇಳಿ ಹೋಗ್ತಾರೆ. ಮೈಥಿಲಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಇನ್ನು ಬೇಗ ಹೋಗ್ಬೋದು ಅಂತ. ಅರುಂಧತಿ ಅವರಿಗೂ ರಿಟರ್ನ್ ನೋಟಿಸ್ ಬರುತ್ತೆ ಕೋರ್ಟ್ನಿಂದ. ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಬ್ಯಾಂಕ್ನವರು ಕೊಟ್ಟಿರುವ ಫೈಲ್ಸ್ ಚೆಕ್ ಮಾಡಿ ಅರುಂಧತಿ ಅವರಿಗೆ ಹೇಳ್ತಾರೆ, ಇದರಲ್ಲಿ ನಿಮ್ಮ ಸಿಗ್ನೇಚರ್ ಇದೆ, ಯಾಕೆ ಇವರ ಅಮೌಂಟ್ ಕಟ್ಟದೇ ಇದ್ದೀರಿ? ಆಗ ಅರುಂಧತಿ ಅವರ ಲಾಯರ್ ಹೇಳ್ತಾರೆ, ಅದು ಅರುಂಧತಿ ಅವರು ಹಾಕಿರೋ ಸಿಗ್ನೇಚರ್ ಅಲ್ಲ, ಫೋರ್ಜರಿ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ನ ಕೇಳ್ತಾರೆ, ಮೇಡಮ್ ಅವರು ಬಂದು ನಿಮ್ಮ ಹತ್ರ ಲೋನ್ ಅಪ್ಲೈ ಮಾಡಿದ್ರ ಕೇಳ್ತಾರೆ. ಇಲ್ಲ, ಅವರು ಬೇರೆ ಕಂಟ್ರಿನಲ್ಲಿ ಇದ್ದಾರೆ ಅಂತ ಹೇಳಿದರು, ನೀವು ಅಷ್ಟೊಂದು ಅಮೌಂಟ್ ಅವರು ಬರದೆ ಕೊಟ್ಟಿದ್ದು ತಪ್ಪು. ನಮ್ಮ ಕ್ಲೈಂಟ್ ಯಾವುದೇ ಲೋನ್ ಅಪ್ಲೈ ಮಾಡಿಲ್ಲ ನಿಮ್ಮ ಬ್ಯಾಂಕ್ನಲ್ಲಿ, ನಾಳೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನಮ್ಮ ಮೇಡಮ್ ಇಂಡಿಯಾದಲ್ಲಿ ಇದ್ದರು, ಬೇರೆ ಯಾರೋ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು 15 ದಿನ ಬಿಟ್ಟು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಸಾಕ್ಷಿಗಳನ್ನು ಅಂತ ಹೇಳಿ ಹೋಗ್ತಾರೆ ಜಡ್ಜ್. ಅರುಂಧತಿ ಅವರಿಗೆ ಲಾಯರ್ ವಾದ ನೋಡಿ ಖುಷಿಯಾಗುತ್ತೆ. ಸಾಕ್ಷಿ ಹೇಗೆ ಕಲೆಕ್ಟ್ ಮಾಡೋದು ಕೇಳ್ತಾರೆ. ನೋಡೋಣ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನೋಡ್ತೀನಿ, ಅವರಿಂದ ಆಗಿಲ್ಲ ಅಂದರೆ ಆಗುತ್ತೆ, ಟ್ರೈ ಮಾಡಿದರೆ ಕಳ್ಳರು ಹೇಗಾದರೂ ಸಿಕ್ಕೇ ಸಿಗ್ತಾರೆ. ಅದು ನಿಜ ಸರ್ ಅಂತ ಹೇಳ್ತಾರೆ ಶಂಕರಪ್ಪ. ನಮ್ಮಿಂದ ಆದಷ್ಟು ಹೆಲ್ಪ್ ಮಾಡ್ತೀವಿ ಹೇಳ್ತಾನೆ ನವೀನ್. ಓಕೆ, CC ಕ್ಯಾಮರಾ ರೆಕಾರ್ಡ್ಸ್ ಚೆಕ್ ಮಾಡಬೇಕು. ಓಕೆ ಸರ್, ಬನ್ನಿ ಆಫೀಸ್ಗೆ ಹೇಳ್ತಾನೆ ನವೀನ್. ಓಕೆ ನಾಳೆ ಬರ್ತೀನಿ, ಎಲ್ಲ ಸೇಫಾಗಿ ಇರೋ ಹಾಗೆ ನೋಡ್ಕೊಳ್ಳಿ, ಸೆಕ್ಯೂರಿಟಿ ಟೈಟ್ ಮಾಡಿ. ಓಕೆ ಸರ್. ಓಕೆ ನಾವಿನ್ನು ಹೊರಡ್ತೀವಿ ಹೇಳಿ ಹೋಗ್ತಾರೆ. ಮೈಥಿಲಿ ಕಾಲ್ ಮಾಡ್ತಾಳೆ ಅರುಂಧತಿ ಅವರಿಗೆ. ಹೇಗಿದ್ದೀರಿ ಕೇಳ್ತಾಳೆ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ಇನ್ನು 2 ದಿನದಲ್ಲಿ ಬರ್ತಾ ಇದ್ದೀವಿ ನಾವು. ಹೌದಾ ಬೀಗರೆ, ನಮ್ಮ ಮಕ್ಕಳು ಬರ್ತಾ ಇದ್ದಾರೆ. ಹೌದಾ ದೇವ್ರೆ, ಅಂತೂ ನಮ್ಮ ಮೇಲೆ ದಯ ತೋರಿದೆ ಹೇಳಿ ಕೈ ಮುಗಿತಾರೆ ಶಂಕರಪ್ಪ. ಜೋಪಾನ ಮಗ ರಾಘವ್ ಹೇಗಿದ್ದಾನೆ?
ಸ್ವಲ್ಪ ಓಕೆ, ಬಾಯಿ ನೋವು ಇದೆ, ತಿನ್ನೋಕೆ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಹೌದಾ, ನೀನು ಜೋಪಾನ. ಹ್ಞೂ ಅತ್ತೆ, ನೀವು ಆರೋಗ್ಯ ನೋಡ್ಕೊಳ್ಳಿ. ಇಲ್ಲಿಂದ ಹೊರಟಾಗ ಕಾಲ್ ಮಾಡ್ತೀವಿ. ಓಕೆ ಹೇಳ್ತಾರೆ. ಬಾಯ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ರಾಯನ್ ನವೀನ್ಗೆ ಕಾಲ್ ಮಾಡ್ತಾನೆ. ರಾಘವ್ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಕಣೋ, ನಾನು ಅವರ ಆಫೀಸ್ಗೆ ಬಂದಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಇದೆ. ನೀನು ಊರಲ್ಲಿ ಇರಲಿಲ್ಲ ಅಲ್ವಾ, ಸೊ ಹೇಳಿಲ್ಲ ನಿಂಗೆ. ಈಗ ಎಲ್ಲಿದ್ದೀಯಾ ನೀನು? ಮನೆಯಲ್ಲಿದ್ದೀನಿ. ಹೌದಾ, ಓಕೆ, ಮತ್ತೆ ಸಿಗು, ನನಗೆ ಸ್ವಲ್ಪ ಮಾತಾಡೋಕ್ಕೆ ಇದೆ ಹೇಳ್ತಾನೆ ನವೀನ್. ಓಕೆ ಬರ್ತೀನಿ. ಅನು ಇದ್ದಾಳಾ ಕೇಳ್ತಾನೆ ರಾಯನ್. ಹ್ಞೂ ಇದ್ದಾಳೆ, ಅವಳು ತುಂಬ ಟೆನ್ಷನ್ನಲ್ಲಿ ಇದ್ದಾಳೆ. ಮೈಥಿಲಿ ಜೊತೆ ಮಾತಾಡದೆ. ಹೌದಾ, ಅವಳನ್ನು ಕರಿ, ಮತ್ತೆ ಸ್ವಲ್ಪ ಸಮಾಧಾನ ಮಾಡೋಣ. ಹ್ಞೂ ಸರಿ, ಆಫೀಸ್ಗೆ ಬಂದು ಕಾಲ್ ಮಾಡು. ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಶಂಕರಪ್ಪನಿಗೆ ಬ್ರೋಕರ್ ಕಾಲ್ ಮಾಡಿ ಒಂದು ಗಂಡು ಇದೆ ಹೇಳ್ತಾನೆ. ತುಂಬ ಸಾಹುಕಾರ, ಬೇಕಾದಷ್ಟು ಜಮೀನು ಎಲ್ಲ ಇದೆ. ಏನು ಕೆಲಸ ಮಾಡ್ತಾನೆ ಹುಡುಗ? ಸ್ವಂತ ಬಿಸ್ನೆಸ್ ಇದೆ. ಸರಿ, ನಾನು ಮನೆಯಲ್ಲಿ ಹೇಳ್ತೀನಿ. ಓಕೆ ಆದರೆ ನಿಮಗೆ ತಿಳಿಸ್ತೀನಿ ಹೇಳ್ತಾನೆ ಶಂಕರಪ್ಪ. ರಾಯನ್ ಅರುಂಧತಿ ಅವರ ಆಫೀಸ್ಗೆ ಹೋಗ್ತಾನೆ. ನವೀನ್ಗೆ ಕಾಲ್ ಮಾಡ್ತಾನೆ. ನವೀನ್ ಅನುನ ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಆಫೀಸ್ ಪಕ್ಕ ಇರೋ ಕ್ಯಾಂಟೀನ್ಗೆ ಹೋಗ್ತಾರೆ. ಅನು ಕೇಳ್ತಾಳೆ, ಯಾಕೆ ನನ್ನ ಕರ್ತಿತ್ತು ಅಂತ. ಏನಿಲ್ಲ, ಸುಮ್ಮನೆ ನೀವು ಬೇಜಾರಿನಲ್ಲಿರ್ತೀರಿ ಅಂತ ಗೊತ್ತಾಯಿತು, ಮಾತಾಡ್ಕೊಂಡು ಹೋಗೋಣ ಅಂತ ಕರೆಯೋಕೆ ಹೇಳ್ದೆ ಹೇಳ್ತಾನೆ ರಾಯನ್. ಹಾಗೇನೂ ಇಲ್ಲ, ಮೈಥಿಲಿ ಆರಾಮಾಗಿದ್ದಾಳೆ ಅನ್ನೋದೇ ಖುಷಿ ಹೇಳ್ತಾಳೆ ಅನು. ರಾಘವ್ ಸರ್ ಹೇಗಿದ್ದಾರೆ? ಪರವಾಗಿಲ್ಲ, ನಡೆಯೋಕೆ ಆಗಲ್ಲ ಅಂತೆ. ಹೌದಾ, ಆದಷ್ಟು ಬೇಗ ಬರ್ತಾರೆ. ಯಾವಾಗ ಬರ್ತಾರೆ ಅಂತ ಗೊತ್ತಾದರೆ ತಿಳಿಸ್ತೀನಿ. ಶಂಕರಪ್ಪ ದೇವಿಗೆ ಕಾಲ್ ಮಾಡಿ ಹೇಳ್ತಾನೆ. ಪ್ರಿಯಾನಿಗೆ ಒಂದು ಸಂಬಂಧ ಬಂದಿದೆ, ಅನುಕೂಲಿಸ್ತಾರೆ. ಹುಡುಗ ಬಿಸ್ನೆಸ್ ಮಾಡಿಕೊಂಡಿದ್ದಾನೆ ಅಂತೆ, ಆಸ್ತಿ ಇದೆ ಅಂತೆ. ನಿಮಗೆ ಇಷ್ಟ ಇದ್ದರೆ ಮಾತಾಡಿ ಬ್ರೋಕರ್ ಜೊತೆ ಹೇಳ್ತಾನೆ. ಸರಿ, ಬರೋಕೆ ಹೇಳಿ ಬ್ರೋಕರ್ನ, ಫೋಟೋ ನೋಡಿ ಹೇಳ್ತೀವಿ ಹೇಳ್ತಾಳೆ. ಸರಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಶಂಕರಪ್ಪ. ಅರುಂಧತಿ ಅವರು ಎದ್ದು ವಾಕ್ ಮಾಡ್ತಾ ಇರ್ತಾರೆ. ರಾಘವ್ ರೂಮ್ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀರಾ ಅತ್ತೆ ಅಂತ ಕೇಳ್ತಾರೆ. ಹ್ಞೂ ಹೇಳಿದ್ದೀನಿ, ನಾಳೆ ಮಕ್ಕಳು ಬರ್ತಾರೆ. ತುಂಬ ಖುಷಿ ಜೊತೆಗೆ ಬೇಜಾರು ಕೂಡ ಆಗ್ತಿದೆ. ಯಾಕೆ ಅಂತ ಕೇಳ್ತಾರೆ. ಮಕ್ಕಳನ್ನು ಆ ರೀತಿ ನೋಡೋಕ್ಕೆ ಬೇಜಾರು. ಹ್ಞೂ ಹೌದು, ಇನ್ನೂ ಸರಿ ಆಗ್ತಾರೆ ಅಲ್ವಾ, ಯೋಚನೆ ಮಾಡಬೇಡ ಹೇಳ್ತಾರೆ ಶಾಂತಲಾದೇವಿ ಅವರು. ಆಯಿತು. ಆಗ ಮೈಥಿಲಿ ಕಾಲ್ ಮಾಡ್ತಾಳೆ. ಎಲ್ಲರನ್ನೂ ವಿಚಾರಿಸಿ ಆದಮೇಲೆ ಅಂಕಲ್ ಮಾತಾಡಬೇಕು ಹೇಳಿದರು ಅಂತ ಮಾತಾಡೋಕೆ ಹೇಳ್ತಾಳೆ. ಹ್ಞೂ ಹೇಳಿ ಮಾತಾಡ್ತಾರೆ ಅರುಂಧತಿ ಅವರು. ನೋಡಿ ಅಮ್ಮ, ನಾಳೆ ಅವರು ಮಧ್ಯಾಹ್ನ ಹೊರಡ್ತಾರೆ, ರಾತ್ರಿ ರೀಚ್ ಆಗಬಹುದು. ಅವರನ್ನು ಇನ್ನೂ 6 ಮಂತ್ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಶಾಕಿಂಗ್ ವಿಷಯ ಹೇಳಬಾರ್ದು, ನಿಧಾನಕ್ಕೆ ಮಾತಾಡಬೇಕು. ರಾಘವ್ ಕೈ ಕಾಲು ಮೂವ್ ಮಾಡಬಾರ್ದು. ಆಯಿತು ಸರ್, ನಾವು ಕೇರ್ಫುಲ್ಲಾಗಿ ನೋಡ್ಕೋತೀವಿ ಹೇಳ್ತಾರೆ. ಟ್ರೀಟ್ಮೆಂಟ್ ಅಲ್ಲೇ ಮಾಡಿಸ್ಬೋದು. ಆಯಿತು ಸರ್, ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ. ಇಟ್ಸ್ ಓಕೆ, ಟೇಕ್ ಕೇರ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಶಂಕರಪ್ಪ ಹೇಳ್ತಾರೆ, ಏನಂದ್ರು ಅಂತ. ಏನಿಲ್ಲ, ಜೋಪಾನವಾಗಿ ನೋಡ್ಕೋಬೇಕಂತೆ ಮಕ್ಕಳನ್ನು, ಗಾಬರಿ ಪಡಬಾರ್ದು ಅಂತೆ ಅವರು. ಹೌದಾ, ಹ್ಞೂ, ನಾಳೆ ಬರ್ತಾರೆ. ಸರಿ ಅಮ್ಮ ಹೇಳ್ತಾನೆ ಶಂಕರಪ್ಪ. ನೆಕ್ಸ್ಟ್ ಡೇ ಆಫೀಸ್ನಲ್ಲಿ CCTV ಚೆಕ್ ಮಾಡ್ತಾರೆ. ಎಲ್ಲ CCTV ಕ್ಯಾಮರಾದಲ್ಲಿ ಯಾವುದೇ ರೌಡಿಗಳು ಬಂದಿರೋದು ಫುಟೇಜ್ ಇರಲ್ಲ. ಆದರೆ ಸೀಕ್ರೆಟ್ CC ಕ್ಯಾಮರಾದಲ್ಲಿ ಮುಖ ಮುಚ್ಚಿಕೊಂಡು ಕೆಲವು ಜನ ಬಂದು ಎಲ್ಲ ಫೈಲ್ ಹುಡುಕಿ ತಗೊಂಡೋಗಿರೋದು ಮತ್ತು ಮ್ಯಾನೇಜರ್ನ ಹೆದರಿಸಿ ಚೆಕ್ ಬುಕ್ ತಗೊಂಡೋಗಿರೋದು ಇರುತ್ತೆ. ಲಾಯರ್ ಹೇಳ್ತಾರೆ, ಇಷ್ಟು ಸಾಕು ಸಾಕ್ಷಿ, ಇನ್ನು ಅವರನ್ನು ಕೋರ್ಟ್ ನೋಡಿಕೊಳ್ಳುತ್ತೆ. ನವೀನ್ಗೆ ಖುಷಿಯಾಗುತ್ತೆ. ಲಾಯರ್ ಹೋದ ಕೂಡಲೇ ನವೀನ್ ಅರುಂಧತಿಯವರಿಗೆ ಕಾಲ್ ಮಾಡ್ತಾನೆ. CCTV ಫುಟೇಜ್ ಸಿಕ್ತು ಆಂಟಿ, ಲಾಯರ್ ಹೇಳಿದರು ಇಷ್ಟು ಇದ್ದರೆ ಸಾಕು, ನಾವು ಗೆಲ್ತೇವೆ ಹೇಳಿದರು. ಹೌದಾ, ಅಷ್ಟು ಆದರೆ ಸಾಕು ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಆಂಟಿ, ನೀವು ಇನ್ನೂ ಯೋಚನೆ ಮಾಡಬೇಡಿ. ಹ್ಞೂ ನವೀನ್, ನಿನ್ನಿಂದ ತುಂಬ ಹೆಲ್ಪ್ ಆಯಿತು. ಮಗನ ಹಾಗೆ ಬಂದೆ ನನ್ನ ಪಾಲಿಗೆ. ರಾಘವ್ ಇದ್ದಿದ್ರು ಇಷ್ಟು ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಹೇಳ್ತಾರೆ. ಹಾಗೆಲ್ಲ ಹೇಳಬೇಡಿ ಆಂಟಿ, ಅವನು ಇನ್ನೂ ಸರಿ ಹೋಗೋ ಹಾಗೆ ನಾನು ಮಾಡ್ತೀನಿ ಹೇಳ್ತಾನೆ. ಓಕೆ ನವೀನ್, ನಾಳೆ ರಾಘವ್ ಬರ್ತಾನೆ, ಪಿಕ್ ಮಾಡೋಕ್ಕೆ ಬರ್ತೀಯಾ? ಅವನಿಗೆ ನಡೆಯೋಕ್ಕೆ ಆಗಲ್ಲ. ಓಕೆ ಆಂಟಿ, ಬರ್ತೀನಿ ಹೇಳ್ತಾನೆ ನವೀನ್. ಫ್ರೆಂಡನ್ನ ಕರ್ಕೊಂಡು ಬರ್ತೀನಿ ಹೇಳ್ತಾನೆ. ಓಕೆ ಥ್ಯಾಂಕ್ಸ್ ಕಣು. ಇಟ್ಸ್ ಓಕೆ ಆಂಟಿ, ರಾಘವ್ ನನ್ನ ಫ್ರೆಂಡ್ ಆಗಿ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ?
ಎಲ್ರೂ ನಿನ್ನ ಥರ ಇರಲ್ಲ ಕಣೋ, ಎಂಜಾಯ್ ಮಾಡೋಕ್ಕೆ ಅಷ್ಟೇ ಬರ್ತಾರೆ, ಕಷ್ಟ ಅಂತ ಇದ್ದರೆ ಬರಲ್ಲ ಯಾರು. ಅದು ನಿಜ ಆಂಟಿ. ಸರಿ ಕಣೋ, ನಾಳೆ ಈವ್ನಿಂಗ್ ಬಾ. ಓಕೆ ಆಂಟಿ, ಬಾಯ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.